ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಸತ್ಲು ಸ್ಟೋರಿನ ನೋಡೋಣ. ಸೊ ಈ ಮೂವಿನ ರಿಲೀಸ್ ಮಾಡಿದ 48 ಗಂಟೆಗಳಲ್ಲಿ ಟೇಕ್ ಡೌನ್ ಮಾಡಲಾಗಿತ್ತು. ಸೊ ಈ ಮೂವಿಯಲ್ಲಿ ಅಂತದೇನಿದೆ ಅನ್ನೋದನ್ನ ನಮ್ಮ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ 1984ರ ಸಮಯ ತೋರಿಸ್ತಾರೆ. ಇಲ್ಲಿ ಕೆಲವೊಂದು ಮಿಲಿಟೆಂಟ್ಸ್ ಗಳು ಪಂಜಾಬ್ ನಲ್ಲಿದ್ದ ಗೋಲ್ಡನ್ ಟೆಂಪಲ್ ಒಳಗೆ ಹೋಗಿರ್ತಾರೆ. ಇನ್ನು ಅವರನ್ನ ಅಲ್ಲಿಂದ ಹೊರಗೆ ತರೋಕೆ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಪೊಲೀಸರಿಗೆ ಆದೇಶ ಕೊಡ್ತಾರೆ ಮತ್ತು ಪೊಲೀಸರಿಗೆ ಯಾರೆಲ್ಲ ಆತಂಕವಾದಿಗಳು ಅಂತ ಅನಿಸುತ್ತೋ ಅವರನ್ನೆಲ್ಲ ಶೂಟ್ ಮಾಡುವಂತೆ ಆದೇಶವನ್ನ ಕೊಟ್ಟಿರ್ತಾರೆ. ಹೀಗಾಗಿ ಪೊಲೀಸರು ಆ ಟೈಮಲ್ಲಿ ತುಂಬಾ ಜನರನ್ನ ಕೊಂದಿರ್ತಾರೆ. ಈಗ ಸ್ಟೋರಿ ಇಲ್ಲಿಂದ 1995ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪೊಲೀಸರ ಬ್ರುಟಾಲಿಟಿ ತುಂಬಾ ಜಾಸ್ತಿ ಆಗಿರುತ್ತೆ. ಇವರು ಸಾಮಾನ್ಯ ಜನರನ್ನ ಕೂಡ ಆತಂಕವಾದಿಗಳು ಅಂತ ಸಾಬೀತ್ ಮಾಡಿ ಅವರನ್ನ ಕೊಲ್ತಿರ್ತಾರೆ. ಏಕೆಂದ್ರೆ ಆ ಟೈಮಲ್ಲಿ ಯಾರು ಎಷ್ಟು ಆತಂಕವಾದಿಗಳನ್ನ ಕೊಲ್ತಾರೋ ಅವರಿಗೆ ಅಂತ ಪೋಸ್ಟ್ ಅನ್ನ ಕೊಡ್ತಿರ್ತಾರೆ. ಅಂದ್ರೆ ಅವರಿಗೆ ಪ್ರಮೋಷನ್ ಸಿಗ್ತಿರುತ್ತೆ. ಅದಕ್ಕೆ ಪೊಲೀಸರು ಸಾಮಾನ್ಯ ಜನರನ್ನ ಕೂಡ ಆತಂಕವಾದಿಗಳಂತ ಸಾಬೀತ್ ಮಾಡಿ ಅವರನ್ನ ಕೊಲ್ತಿರ್ತಾರೆ. ಹಾಗಾಗಿ ಸಾಮಾನ್ಯ ಜನರು ಪೊಲೀಸರಿಂದ ಭಯಪಡುವಂತೆ ಆಗಿರುತ್ತೆ. ಈಗ ಸೀನಿನಿಂದ ಜಸ್ವಂತ್ ಸಿಂಗ್ ಕಾರ್ಲಾ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಮತ್ತು ಆತ ಅದರ ಜೊತೆಗೆ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಕೂಡ ಆಗಿರ್ತಾನೆ. ಇನ್ನು ಜಸ್ವಂತ್ ಫ್ಯಾಮಿಲಿ ಬಗ್ಗೆ ನೋಡೋದಾದ್ರೆ ಅವರಿಗೆ ಪರಂಜಿತ್ ಅನ್ನೋ ಒಬ್ಬ ವೈಫ್ ಇರ್ತಾಳೆ. ಇನ್ನು ಆತನಿಗೆ ಇಬ್ಬರು ಮಕ್ಕಳಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಜಸ್ವಂತ್ಗೆ ತನ್ನ ಫ್ರೆಂಡ್ ತಾಯಿ 10 ದಿನಗಳಿಂದ ಮಿಸ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕೆ ಎಲ್ಲಿಗೆ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿರಲ್ಲ. ಆಕ್ಚುಲಿ ಕೆಲವು ದಿನಗಳ ಹಿಂದೆ ಜಸ್ವಂತ್ ಫ್ರೆಂಡ್ ನ ಪೊಲೀಸರು ಆತಂಕವಾದಿ ಅಂತ ಅವನನ್ನ ಕೊಂದಿರ್ತಾರೆ. ಇದರಿಂದಾಗಿ ಅವನ ತಾಯಿ ಮೆಂಟಲಿ ಅನ್ಸ್ಟೇಬಲ್ ಆಗಿರ್ತಾಳೆ. ಅದಕ್ಕೆ ಎಲ್ಲರೂ ಯಾಕೆ ಎಲ್ಲಾದ್ರೂ ಹೋಗಿರಬಹುದು, ತಂತಾನೆ ಬಂದ್ಬಿಡ್ತಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಜಸ್ವಂತ್ಗೆ ಮಾತ್ರ ಆಕೆ ಬಗ್ಗೆ ಟೆನ್ಷನ್ ಆಗ್ತಿರುತ್ತೆ. ಅವನು ಆಕೆನ ಎಲ್ಲ ಕಡೆ ಹುಡುಕ್ತಾನೆ. ಆದ್ರೂ ಆಕೆ ಎಷ್ಟೇ ಹುಡುಕಿದರೂ ಆತನಿಗೆ ಸಿಗಲ್ಲ. ಈಗ ಜಸ್ವಂತ್ಗೆ ಟೆನ್ಷನ್ ಆಗಿ ಅವನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆದ್ರೆ ಇಲ್ಲಿ ಪೊಲೀಸರು ಜಸ್ವಂತ್ ಮಾತನ್ನ ಕೇಳಲ್ಲ. ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈಗ ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅಲ್ಲಿಂದ ಆತ ಸೀದಾ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಬಂದು ಆತ ಆಕೆನ ಹುಡುಕ್ತಾನೆ. ಆದ್ರೂ ಆಕೆ ಅಲ್ಲಿ ಎಲ್ಲೂ ಸಿಗಲ್ಲ. ಆಗ ಅವನು ಧೈರ್ಯ ಮಾಡಿ ಮಾರ್ಜರಿ ರೂಮ್ ಒಳಗೆ ಹೋಗ್ತಾನೆ. ಇಲ್ಲಿ ಈಗ ತಾನೇ ಪೊಲೀಸರು ಶೂಟ್ ಮಾಡಿದ ಕೆಲವರನ್ನ ತಂದಿರ್ತಾರೆ. ಇಲ್ಲಿ ಜಸ್ವಂತ್ ಒಬ್ಬ ಡಾಕ್ಟರ್ಗೆ ತನ್ನ ಫ್ರೆಂಡ್ ತಾಯಿಯ ಫೋಟೋ ತೋರಿಸಿ ಈಕೆನ ಇಲ್ಲಾದ್ರೂ ನೋಡಿದ್ದೀರಾ ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಪೊಲೀಸರು ಬರ್ತಾರೆ. ಡಾಕ್ಟರ್ ಪೊಲೀಸರನ್ನು ನೋಡಿ ಭಯಪಡ್ತಾಳೆ. ಆಕೆ ಜಸ್ವಂತ್ಗೆ ಇಲ್ಲ, ನಾನು ಈಕೆನ ನೋಡಿಲ್ಲ ಅಂತ ಹೇಳ್ತಾಳೆ. ಜಸ್ವಂತ್ ಅಲ್ಲಿಂದ ಹೊರಗೆ ಬಂದಾಗ ಅವನಿಗೆ ಅವನ ಫ್ರೆಂಡ್ ಸತ್ನಾಮ್ ಸಿಗ್ತಾನೆ. ಈತ ಕೂಡ ಒಬ್ಬ ಪೊಲೀಸ್ ಆಗಿರ್ತಾನೆ. ಜಸ್ವಂತ್ ಅವನಿಗೆ ತನ್ನ ಫ್ರೆಂಡ್ ತಾಯಿಯ ಫೋಟೋ ತೋರಿಸಿ ಈಕೆನೆಲ್ಲಾದ್ರೂ ನೋಡಿದ್ಯಾ ಅಂತ ಕೇಳ್ತಾನೆ ಮತ್ತು ಈಕೆನ ಹುಡುಕೋಕೆ ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಸತ್ನಾಮ್ ಜಸ್ವಂತ್ಗೆ ನೀನು ಆಕೆ ಬಗ್ಗೆ ಮರೆತು ಬಿಡು, ಆಕೆನ ಹುಡುಕೋಕೆ ಹೋಗ್ಬೇಡ, ಯಾಕಂದ್ರೆ ಇದರಿಂದ ನೀನು ಕೂಡ ಪ್ರಾಬ್ಲಮ್ ನಲ್ಲಿ ಸಿಗಾಕೋಬಹುದು ಅಂತ ಹೇಳ್ತಾನೆ. ಆದ್ರೆ ಜಸ್ವಂತ್ ಅವನ ಮಾತನ್ನ ಕೇಳಲ್ಲ. ತಾನು ಹೇಗಾದ್ರೂ ಮಾಡಿ ಆಕೆನ ಹುಡುಕ್ಬೇಕಂತ ಅವನು ಡಿಸೈಡ್ ಮಾಡ್ತಾನೆ. ಈಗ ಅವನು ಅಲ್ಲಿಂದ ಒಂದು ಸಮಾಧಿಗೆ ಬರ್ತಾನೆ. ಇಲ್ಲಿ ತುಂಬಾ ಬಾಡಿಗಳನ್ನ ಸುಡ್ತಿರ್ತಾರೆ. ಇದೆಲ್ಲ ಅನಾಥ ಶವಗಳಾಗಿರುತ್ತೆ. ಇಲ್ಲಿ ಜಸ್ವಂತ್ ಬಂದಾಗ ಅವನಿಗೆ ಆ ಸತ್ತ ವ್ಯಕ್ತಿಗಳ ಹೆಸರುಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಜಸ್ವಂತ್ ರಿಜಿಸ್ಟರ್ ನ ಚೆಕ್ ಮಾಡ್ತಾನೆ. ಅದರಲ್ಲಿ ಅವನ ಫ್ರೆಂಡ್ ನ ತಾಯಿ ಹೆಸರು ಕೂಡ ಇರುತ್ತೆ. ಇದನ್ನು ನೋಡಿ ಅವನಿಗೆ ಅರ್ಥವಾಗುತ್ತೆ ಪೊಲೀಸರು ಆಕೆನ ಕೂಡ ಕೊಂದಿದ್ದಾರೆ ಅಂತ ಅವನು ಕನ್ಫರ್ಮ್ ಮಾಡ್ಕೋತಾನೆ. ಇನ್ನು ಜಸ್ವಂತ್ ಅದರಲ್ಲಿ ನೋಡಿದಾಗ ಅವನಿಗೆ ಪರಿಚಯದ ಇನ್ನು ಕೆಲವು ಹೆಸರುಗಳು ಅಲ್ಲಿ ಸಿಗುತ್ತೆ. ಈಗ ಜಸ್ವಂತ್ ಅಲ್ಲಿಂದ ಇನ್ನೊಂದು ಸಮಾಧಿಗೆ ಹೋಗ್ತಾನೆ ಮತ್ತು ಅಲ್ಲಿ ಕೂಡ ರಿಜಿಸ್ಟರ್ ನ ಚೆಕ್ ಮಾಡ್ತಾನೆ. ಅದರಲ್ಲಿ ಮಿಸ್ಸಿಂಗ್ ಆದ ವ್ಯಕ್ತಿಗಳ ಹೆಸರು ಕೂಡ ಇರುತ್ತೆ. ಆದ್ರೆ ಅವರ ಮನೆಯವರಿಗೆ ಇವರ ಬಗ್ಗೆ ಗೊತ್ತಿರಲ್ಲ. ಈಗಲೂ ಕೂಡ ಅವರು ತಮ್ಮ ಕುಟುಂಬದ ಸದಸ್ಯರನ್ನ ಹುಡುಕ್ತಿರ್ತಾರೆ. ಇನ್ನು ಜಸ್ವಂತ್ ಇಲ್ಲಿ ಚೆಕ್ ಮಾಡ್ತಿದ್ದಾಗ ಅಲ್ಲಿ ಕೆಲವು ಪೊಲೀಸರು ಬರ್ತಾರೆ. ಇವರು ಇನ್ನೂ ಹೆಣಗಳನ್ನ ತಗೊಂಡು ಬಂದಿರ್ತಾರೆ. ಈಗ ಜಸ್ವಂತ್ಗೆ ಎಲ್ಲ ವಿಷಯ ಅರ್ಥವಾಗುತ್ತೆ. ಅವನು ಮತ್ತೆ ತನ್ನ ಫ್ರೆಂಡ್ ಸತ್ನಾಮ್ ಹತ್ರ ಹೋಗ್ತಾನೆ ಮತ್ತು ಅವನಿಗೆ ನಿನಗೆ ನನ್ನ ಫ್ರೆಂಡ್ ತಾಯಿ ಬಗ್ಗೆ ಮೊದಲೇ ಗೊತ್ತಿತ್ತು, ಆದ್ರೂ ನೀನು ನನಗೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಆಗ ಸತ್ನಾಮ್ ಅವನಿಗೆ ನಡೆದ ಎಲ್ಲ ವಿಷಯನ ಹೇಳ್ತಾನೆ. ಆಕೆ ತನ್ನ ಮಗನ ಬಗ್ಗೆ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ಲು. ಆಕೆಯಲ್ಲಿ ತುಂಬಾ ಕೋಪದಲ್ಲಿದ್ಲು. ಆಕೆ ಕೋಪದಲ್ಲಿ ಒಬ್ಬ ಪೊಲೀಸ್ನ ಕಾಲರ್ ಇಟ್ಕೊಂಡ್ಲು. ಆಗ ಪೊಲೀಸರಿಗೆ ಆಕೆ ಮೇಲೆ ತುಂಬಾ ಕೋಪ ಬಂತು. ಆಕೆಗೆ ವಯಸ್ಸಾಗಿದೆ. ಆಕೆ ಹೆಣ್ಣುಮಗಳಂತನೂ ನೋಡದೆ ಅವರು ಆಕೆಗೆ ತುಂಬಾ ಹೊಡೆದ್ರು. ಇದರಿಂದ ಆಕೆಗೆ ತುಂಬಾ ಗಾಯವಾಯ್ತು. ಪೊಲೀಸರು ಆಕೆನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಆದ್ರೆ ಅಷ್ಟೊತ್ತಿಗೆ ಆಕೆ ತೀರಿ ಹೋಗಿದ್ಲು. ಅದಕ್ಕೆ ಪೊಲೀಸರು ಆಕೆನ ಅಲ್ಲಿಂದ ದೂರ ಕರ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡ್ಬಿಟ್ರು. ಆಮೇಲೆ ಆ ಬಾಡಿನ ತಗೊಂಡು ಬಂದು ಇಲ್ಲಿ ಸುಟ್ಟಾಗಿದ್ರು ಅಂತ ಹೇಳ್ತಾನೆ. ಇಲ್ಲಿ ಸತ್ನಾಮ್ ಜಸ್ವಂತ್ಗೆ ಇದೆಲ್ಲ ನನಗೆ ಮೊದಲಿಂದಲೂ ಗೊತ್ತು. ಇದು ಪೊಲೀಸರು ತುಂಬಾ ದಿನದಿಂದ ಮಾಡ್ತಿದ್ದಾರೆ. ಅವರು ಸಾಮಾನ್ಯ ಮತ್ತು ಇನ್ನೋಸೆಂಟ್ ಪೀಪಲ್ ಗಳನ್ನ ಹಿಡಿದು ಅವರನ್ನ ಆತಂಕವಾದಿ ಅಂತ ಹೇಳಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದನ್ನೆಲ್ಲ ಅವರು ಪ್ರಮೋಷನ್ ಗಾಗಿ ಮಾಡ್ತಾರೆ. ಇದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಇದರ ವಿರುದ್ಧ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು ನನ್ನ ಕೂಡ ಆತಂಕವಾದಿ ಅಂತ ಹೇಳಿ ಶೂಟ್ ಮಾಡಿ ಸಾಯಿಸಬಹುದು ಅಂತ ಹೇಳ್ತಾನೆ. ಏಕೆಂದ್ರೆ ಎಲ್ಲ ಸತ್ತ ವ್ಯಕ್ತಿಗಳ ಫ್ಯಾಮಿಲಿಗಳಿಗೆ ಅವರ ಮಕ್ಕಳು ಸತ್ತೋಗಿದ್ದಾರೆ ಅಂತ ಗೊತ್ತಿರಲ್ಲ. ಏಕೆಂದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಪೊಲೀಸರು ಅವರ ರೆಕಾರ್ಡ್ ನ ಕೂಡ ಮೇಂಟೈನ್ ಮಾಡಿರಲ್ಲ. ಕೇವಲ ಅವರನ್ನ ಆತಂಕವಾದಿ ಅನ್ನೋ ಡೌಟ್ ಮೇಲೆ ಸಾಯಿಸಿರ್ತಾರೆ. ಆದ್ರೆ ಇನ್ನೊಂದು ಕಡೆ ಮಿಸ್ ಆದ ಫ್ಯಾಮಿಲಿ ಮೆಂಬರ್ಸ್ ಗಾಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಿರ್ತಾರೆ. ಅವರಿಗೆ ಈಗಲೂ ತಮ್ಮ ಕುಟುಂಬದ ಸದಸ್ಯರು ಸತ್ತೋಗಿದ್ದಾರೆ ಅಂತ ಗೊತ್ತಿರಲ್ಲ. ಇದನ್ನೆಲ್ಲ ಕೇಳಿ ಜಸ್ವಂತ್ ಒಂದು ತೀರ್ಮಾನಕ್ಕೆ ಬರ್ತಾನೆ. ನಾನು ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ನ ಹಾಕ್ತೀನಿ, ಇದೆಲ್ಲ ನಿಂದಿರಬೇಕು ಅಂತ ಹೇಳ್ತಾನೆ. ಆದ್ರೆ ಅವನು ಪಿಟಿಷನ್ ಹಾಕ್ಬೇಕಾದ್ರೆ ಆ ಸತ್ತ ಫ್ಯಾಮಿಲಿ ಮೆಂಬರ್ಸ್ ಗೆ ನಿಜ ಹೇಳಬೇಕಾಗಿರುತ್ತೆ. ಅದಕ್ಕೆ ಈಗ ಜಸ್ವಂತ್ ಆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೋಗ್ತಾನೆ ಮತ್ತು ತಮ್ಮವರು ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಫ್ಯಾಮಿಲಿ ಮೆಂಬರ್ಸ್ ಗೆ ತುಂಬಾ ಬೇಜಾರಾಗುತ್ತೆ. ಅವರು ಒಳಗಿಂದ ಮುರಿದು ಹೋಗ್ತಾರೆ.
ಆಗ ಜಸ್ವಂತ್ ಅವರಿಗೆ ಸಮಾಧಾನ ಮಾಡ್ತಾನೆ, ನೀವು ಟೆನ್ಷನ್ ತಗೋಬೇಡಿ, ನಾನು ನಿಮಗೆ ನ್ಯಾಯನ ಕೊಡಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ಬೇಕಾದ್ರೆ ಇದಕ್ಕೆ ನೀವು ಸೈನ್ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಪಿಟಿಷನ್ ಹಾಕೋಕೆ ಬೇಕಾದ ಇನ್ಫಾರ್ಮೇಶನ್ ನ ಜಸ್ವಂತ್ಗೆ ಸತ್ನಾಮ್ ತಂದು ಕೊಡ್ತಿರ್ತಾನೆ. ಈಗ ಜಸ್ವಂತ್ ಕೆಲವು ಫ್ಯಾಮಿಲಿ ಮೆಂಬರ್ ಸೈನ್ ತಗೊಂಡು ಆ ಪಿಟಿಷನ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾನೆ. ಜಸ್ವಂತ್ ಕೋರ್ಟ್ ಗೆ ಬಂದಾಗ ಜಡ್ಜ್ ಮುಂದೆ ಮಾತಾಡ್ತಾನೆ, ಈ ಕೇಸಲ್ಲಿ ತುಂಬಾ ವಿಕ್ಟಿಮ್ಸ್ ಇದ್ದಾರೆ, ಅವರ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ನಾನು ಒಂದುಗೂಡಿಸೋಕೆ ಟ್ರೈ ಮಾಡ್ತಿದ್ದೀನಿ, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ. ಈಗ ಜಸ್ವಂತ್ ಕೇಸ್ ಹಾಕಿರೋ ವಿಷಯ ಪಂಜಾಬ್ ನಲ್ಲಿ ಬೆಂಕಿಯಂತೆ ಹರಡಿಕೊಳ್ಳುತ್ತೆ. ಎಲ್ಲಾ ಕಡೆ ಇದೇ ಮಾತು ಈಗ ನಡೀತಿರುತ್ತೆ. ಈಗ ಈ ವಿಷಯ ಪಂಜಾಬ್ ಸಿಎಂ ಗೆ ಗೊತ್ತಾದಾಗ ಆತ ಡಿಜಿಪಿನ ಕರೆದು ಬೈತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ನಡೀತಾ ಇದೆ, ಆ ಜಸ್ವಂತ್ ನ ತಡೀರಿ ಅಂತ ಹೇಳ್ತಾನೆ. ಆಗ ಡಿಜಿಪಿ, ನೀವು ಚಿಂತೆ ಮಾಡಬೇಡಿ, ಆ ಜಸ್ವಂತ್ಗೆ ನಾವು ಪಾಠ ಕಲಿಸ್ತೀವಿ ಅಂತ ಹೇಳ್ತಾನೆ. ಈಗ ಡಿಜಿಪಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಮಾಡ್ತಾನೆ ಮತ್ತು ಜನರಿಗೆ ಜಸ್ವಂತ್ ಕೇವಲ ಸುಳ್ಳು ಪ್ರಪಗಂಡನ ಸ್ಪ್ರೆಡ್ ಮಾಡ್ತಿದ್ದಾನೆ, ಇದೆಲ್ಲ ಸುಳ್ಳು. ಅವನು ಮಾತಾಡ್ತಿರೋ ವ್ಯಕ್ತಿಗಳು ಇಲ್ಲಿಂದ ಕೆನಡಾಗೆ ಹೋಗಿ ಸೆಟ್ಲ್ ಆಗಿದ್ದಾರೆ, ಅಲ್ಲಿ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದು ಈಗ ಜಸ್ವಂತ್ಗೆ ಗೊತ್ತಾದಾಗ ಅವನು ಡಿಜಿಪಿಗೆ ಓಪನ್ ಚಾಲೆಂಜ್ ಮಾಡ್ತಾನೆ ಮತ್ತು ಡಿಬೇಟ್ ಗೆ ಕರೀತಾನೆ. ಆ ವ್ಯಕ್ತಿಗಳು ಕೆನಡಾ ಅಥವಾ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡ್ತಿದ್ರೆ ಅವರ ಹೆಸರು ಯಾಕೆ ಸ್ಮಶಾನದ ರಿಜಿಸ್ಟರ್ ನಲ್ಲಿದೆ ಅಂತ ಕೇಳ್ತಾನೆ. ಮತ್ತು ಜಸ್ವಂತ್ ಇಲ್ಲಿ ನಾನು ಕಲೆಕ್ಟ್ ಮಾಡಿರೋ ಡೇಟಾ ಪ್ರಕಾರ ಪೊಲೀಸರು ಇಲ್ಲಿವರೆಗೆ ಟೋಟಲ್ ಆಗಿ 25,000 ಜನರನ್ನ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಏಕೆಂದ್ರೆ ತುಂಬಾ ಜನರ ಬಾಡಿಗಳು ಪಂಜಾಬ್ ಮತ್ತು ರಾಜಸ್ಥಾನ್ ಬಾರ್ಡರ್ ನಲ್ಲಿರೋ ಕೆನಾಲ್ ನಲ್ಲಿ ಸಿಗ್ತಾ ಇರ್ತವೆ ಅಂತ ಹೇಳ್ತಾನೆ. ಇದರಿಂದ ಮೀಡಿಯಾ ಕೂಡ ಈ ಕೇಸ್ ಹಿಂದೆ ಈಗ ಬೀಳುತ್ತೆ. ಅವರು ಕೂಡ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇದೇ ಚರ್ಚೆ ನಡೀತಿರುತ್ತೆ. ಇದು ಈಗ ತುಂಬಾ ವೈರಲ್ ಆಗ್ತಿದ್ರಿಂದ ಡಿಜಿಪಿ ಹೇಗಾದ್ರೂ ಮಾಡಿ ಜಸ್ವಂತ್ ನ ತಡಿಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಅವನು SSP ಸುಗ್ಗನ ಕರೀತಾನೆ. SSP ಸುಗ್ಗ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರ್ತಾನೆ. ಈಗ ಸುಗ್ಗ ಬಂದ ತಕ್ಷಣ ಅವನು ಜಸ್ವಂತ್ ಫೀಲ್ಡಿಂಗ್ ನ ಸೆಟ್ ಮಾಡ್ತಾನೆ. ಒಂದು ಪೊಲೀಸ್ ವ್ಯಾನ್ ಯಾವಾಗ್ಲೂ ಜಸ್ವಂತ್ ಮನೆ ಮುಂದೆ ತಿರುಗಾಡ್ತಿರುತ್ತೆ. ಅವರು ಅವನನ್ನ ಭಯಪಡಿಸಬೇಕಂತ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಜಸ್ವಂತ್ ಮಾತ್ರ ಭಯಪಡಲ್ಲ. ಅವನು ಅವರಿಗೆ ಉಲ್ಟಾ ಕಾಫಿ ಟೀಗಳನ್ನ ಕೊಡ್ತಿರ್ತಾನೆ. ಈಗ ಜಸ್ವಂತ್ ಈ ನ್ಯೂಸ್ ಹೊರಗೆ ಬರಬೇಕು ಮತ್ತು ಎಲ್ಲರಿಗೆ ನ್ಯಾಯ ಸಿಗಬೇಕಂತ ಈ ವಿಷಯನ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಗೆ ತಲುಪಿಸ್ತಾನೆ. ಆಗ ಅವರು ಜಸ್ವಂತ್ ಜೊತೆ ಮಾತಾಡೋಕೆ ಅವರನ್ನ ಕೆನಡಾಗೆ ಕರೀತಾರೆ. ಈಗ ಜಸ್ವಂತ್ ಕೆನಡಾಗೆ ಬಂದು ಪಂಜಾಬ್ ನಲ್ಲಿ ಏನ್ ನಡೀತಾ ಇದೆ, ಪೊಲೀಸರು ಜನರ ಜೊತೆ ಏನ್ ಮಾಡ್ತಿದ್ದಾರೆ ಅಂತ ಡೀಟೇಲ್ ಆಗಿ ಹೇಳ್ತಾನೆ. ಆಗ ಹ್ಯೂಮನ್ ರೈಟ್ಸ್ ಅವರು, ನಾವು ಇದರ ಬಗ್ಗೆ ಮಾತಾಡಬೇಕು, ಆದ್ರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯಾಮಿಲಿನ ತಗೊಂಡು ಇಲ್ಲೇ ಬಂದು ಸೆಟ್ಲ್ ಆಗಿ ಅಂತ ಹೇಳ್ತಾರೆ. ಏಕೆಂದ್ರೆ ಪಂಜಾಬ್ ನಲ್ಲಿ ಜಸ್ವಂತ್ ಫ್ಯಾಮಿಲಿಗೆ ಥ್ರೆಟ್ ಇರುತ್ತೆ. ಆದ್ರೆ ಜಸ್ವಂತ್ ಹಾಗಲ್ಲ, ನಾನು ಅಲ್ಲೇ ಇರಬೇಕು, ಇಲ್ಲಾಂದ್ರೆ ಈ ಮೂವ್ಮೆಂಟ್ ವೀಕ್ ಆಗುತ್ತೆ. ಇನ್ನು ತುಂಬಾ ಜನರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾನೆ. ಈಗ ಜಸ್ವಂತ್ ಅಲ್ಲಿಂದ ಮತ್ತೆ ದೇಶಕ್ಕೆ ವಾಪಸ್ ಬರ್ತಾನೆ. ಈಗ ಪಂಜಾಬ್ ಗೌರ್ಮೆಂಟ್ ಮೇಲೆ ಕೂಡ ತುಂಬಾ ಪ್ರೆಷರ್ ಇರುತ್ತೆ. ಅದಕ್ಕೆ ಅವರು ಜಸ್ವಂತ್ಗೆ ನಾವು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಜಸ್ವಂತ್ ಅವರ ಸೆಕ್ಯೂರಿಟಿನ ತಗೊಳ್ಳಲ್ಲ, ಯಾಕಂದ್ರೆ ಅವರೆಲ್ಲ ಒಂದೇ ಅಂತ ಅವನಿಗೆ ಗೊತ್ತಿರುತ್ತೆ. ಇನ್ನು ಇದರ ನಡುವೆ ಜಸ್ವಂತ್ಗೆ ಡೈಲಿ ಕಾಲ್ಸ್ ಮತ್ತು ಮೆಸೇಜ್ ಕೂಡ ಬರ್ತಿರುತ್ತೆ. ನೀನು ಸುಮ್ಮನಾಗದಿದ್ರೆ ನಿನ್ನ ಸಾಯಿಸ್ಬಿಡ್ತೀವಂತ ಅವರು ಹೆದರ್ಸಿರ್ತಾರೆ. ಆದ್ರೆ ಜಸ್ವಂತ್ ಯಾವುದಕ್ಕೂ ಹೆದರ್ತಿರಲ್ಲ, ಅವನು ಸತ್ಯ ಹೊರಗೆ ಬರಬೇಕು ಅಂತ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಸುಗಾಗೆ ಸತ್ನಾಮ್ ಜಸ್ವಂತ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಸುಗಾಗೆ ತುಂಬಾ ಕೋಪ ಬರುತ್ತೆ. ಅವನು ಸತ್ನಾಮ್ ಫ್ಯಾಮಿಲಿನ ಮುಗಿಸ್ಬಿಡ್ತಾನೆ ಮತ್ತು ಈತ ಆತಂಕವಾದಿಯಾಗಿದ್ದ ಅಂತ ಹೇಳ್ತಾನೆ. ಇದು ಈಗ ಸತ್ನಾಮ್ ಫ್ರೆಂಡ್ ಒಬ್ಬನಿಗೆ ಗೊತ್ತಾಗುತ್ತೆ. ಈತ ಕೂಡ ಒಬ್ಬ ಕಾನ್ಸ್ಟೇಬಲ್ ಆಗಿರ್ತಾನೆ. ಈ ಸುದ್ದಿ ಕೇಳಿ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅವನು ಹೋಗಿ ಸಿಎಂ ಕಾರ್ ಒಳಗೆ ಕೂತ್ಕೋತಾನೆ ಮತ್ತು ತನ್ನ ಜೊತೆ ಒಂದು ಬಾಂಬ್ ನ ತಗೊಂಡು ಹೋಗಿರ್ತಾನೆ. ಅವನು ಸಿಎಂ ಕಾರ್ ಒಳಗೆ ಬಂದಾಗ ಅದನ್ನ ಬ್ಲಾಸ್ಟ್ ಮಾಡ್ತಾನೆ. ಇದರಿಂದ ಸಿಎಂ ಅಲ್ಲೇ ಸತ್ತೋಗ್ತಾನೆ. ಇದರಿಂದ ಪೊಲೀಸರಿಗೆ ತುಂಬಾ ಬ್ಲಾಕ್ ಲಾಶಸ್ ಸಿಗುತ್ತೆ. ಈಗ ಪಂಜಾಬ್ ಸಿಎಂ ಸತ್ತೋಗಿದ್ದಕ್ಕೆ ಹೊಸ ವ್ಯಕ್ತಿನ ಸಿಎಂ ಮಾಡ್ತಾರೆ. ಈತನ ಹೆಸರು ಬೋರಾ ಆಗಿರುತ್ತೆ. ಇನ್ನೊಂದು ಕಡೆ ನಮಗೆ ಜಸ್ವಂತ್ ನ ತೋರಿಸ್ತಾರೆ. ಈತ ತನ್ನ ಫ್ರೆಂಡ್ ಸತ್ತೋಗಿದ್ದಕ್ಕೆ ತುಂಬಾ ಬೇಜಾರಲ್ಲಿರ್ತಾನೆ. ಹೀಗಿದ್ದಾಗ ಒಂದು ದಿನ ಜಸ್ವಂತ್ ವೈಫ್ ತನ್ನ ಮಕ್ಕಳನ್ನ ಸ್ಕೂಲ್ಗೆ ಬಿಡೋಕೆ ಹೋಗ್ತಿರ್ತಾಳೆ. ಆಗ ಆಕೆ ಮನೆ ಮುಂದೆ ಒಂದು ರೆಡ್ ಕಲರ್ ಕಾರ್ ನಿಂತಿರುತ್ತೆ. ಆಕ್ಚುಲಿ ಅದರಲ್ಲಿ ಪೊಲೀಸರು ಇರ್ತಾರೆ. ಇವರು ಸಿವಿಲ್ ಡ್ರೆಸ್ ನಲ್ಲಿ ಇರ್ತಾರೆ. ಆದ್ರೆ ಆಕೆ ಅವರನ್ನ ಇಗ್ನೋರ್ ಮಾಡಿ ತನ್ನ ಮಕ್ಕಳನ್ನ ಸ್ಕೂಲ್ಗೆ ಬಿಡೋಕೆ ಹೋಗ್ತಾಳೆ. ಇನ್ನು ಆಕೆ ತನ್ನ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ವಾಪಸ್ ಮನೆಗೆ ಬಂದಾಗ ಅಲ್ಲಿ ಜಸ್ವಂತ್ ಇರಲ್ಲ. ಆಕ್ಚುಲಿ ಆ ಕಾರಲ್ಲಿದ್ದ ವ್ಯಕ್ತಿಗಳು ಬಂದು ಜಸ್ವಂತ್ ನ ಎತ್ಕೊಂಡು ಹೋಗಿರ್ತಾರೆ. ಇನ್ನು ಜಸ್ವಂತ್ ನ ಆ ವ್ಯಕ್ತಿಗಳು ಎತ್ಕೊಂಡು ಹೋಗ್ತಿದ್ದಾಗ ಪಕ್ಕದ ಮನೆಯ ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಮಹಿಳೆ ಅವನನ್ನ ನೋಡಿರ್ತಾರೆ. ಇನ್ನು ಅವರು ಜಸ್ವಂತ್ ನ ಕಾಪಾಡೋಕೆ ಅವನ ಹಿಂದೆ ಓಡಿರ್ತಾರೆ. ಆದ್ರೆ ಆ ಜೀಪ್ ಅಲ್ಲಿಂದ ಹೋಗಿರುತ್ತೆ. ಇನ್ನು ಈಗ ಜಸ್ವಂತ್ ಮಿಸ್ ಆಗಿ 2 ದಿನ ಕಳೆದಿರುತ್ತೆ. ಪರಂಜಿತ್ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿರ್ತಾಳೆ. ಆದ್ರೆ ಅವರು ಆಕೆ ಕಂಪ್ಲೇಂಟ್ ನ ತಗೋತಿರಲ್ಲ. ಅದಕ್ಕೆ ಆಕೆ ಕೋರ್ಟ್ಗೆ ಹೋಗಿ ಪೊಲೀಸರನ್ನ ಕಂಪ್ಲೇಂಟ್ ತಗೊಂತ ಇಲ್ಲ, ನೀವೇನಾದ್ರೂ ಮಾಡಿ ಅಂತ ಹೇಳ್ತಾಳೆ. ಆಗ ಕೋರ್ಟ್ ಪೊಲೀಸರಿಗೆ ಆದೇಶ ಕೊಡುತ್ತೆ, ನೀವು ಆದಷ್ಟು ಬೇಗ ಕೇಸ್ ತಗೊಂಡು ಜಸ್ವಂತ್ ನ ಹುಡುಕಿ ಅಂತ ಹೇಳ್ತಾರೆ. ಮತ್ತು ನೀವು 2 ತಿಂಗಳಲ್ಲಿ ಜಸ್ವಂತ್ ನ ಹುಡುಕ್ಲಿಲ್ಲ ಅಂದ್ರೆ ನಾವು ಈ ಕೇಸ್ ನ ಸಿಬಿಐಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಪೊಲೀಸರು 2 ತಿಂಗಳು ಜಸ್ವಂತ್ ನ ಹುಡುಕುವಂತೆ ಮಾಡಿ ಆತ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಫೈಲ್ ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಪರಂಜಿತ್ ಮಾತ್ರ ಇದನ್ನು ಒಪ್ಕೊಳ್ಳಕ್ಕೆ ರೆಡಿ ಇರಲ್ಲ. ಆಕೆ ಜಸ್ವಂತ್ ಮಿಸ್ ಆಗಿಲ್ಲ, ಪೊಲೀಸರು ಏನೋ ಮಾಡಿದ್ದಾರೆ ಅಂತ ಆಕೆಗೆ ಕನ್ಫರ್ಮ್ ಇರುತ್ತೆ. ಅದಕ್ಕೆ ಆಕೆ ಈಗ ಹೋರಾಟನ ಕಂಟಿನ್ಯೂ ಮಾಡ್ತಾಳೆ. ಇನ್ನು ಈ ಕೇಸ್ ನ ಈಗ ಸಿಬಿಐಗೆ ಕೊಡ್ತಾರೆ. ಸಿಬಿಐ ಕಡೆಯಿಂದ ಸಮುದ್ರ ಅನ್ನೋ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡೋಕೆ ಬರ್ತಾನೆ. ಈಗ ಸಮುದ್ರ ಪರಂಜಿತ್ಗೆ ಅವತ್ತು ಅಷ್ಟಕ್ಕೂ ಏನ್ ನಡೀತು ಅಂತ ಕೇಳ್ತಾನೆ. ಆಗ ಆಕೆ, ನಾನು ಮಕ್ಕಳನ್ನ ಸ್ಕೂಲ್ಗೆ ಬಿಡೋಕೆ ಹೋಗ್ತಿದ್ದೆ. ಆಗ ಮನೆ ಮುಂದೆ ಒಂದು ರೆಡ್ ಕಲರ್ ಜೀಪ್ ನಾ ನೋಡಿದ್ದೆ. ಆದ್ರೆ ಯಾವಾಗ್ಲೂ ನಮ್ಮ ಮನೆ ಮುಂದೆ ಪೊಲೀಸರು ನಿಂತಿರ್ತಾರೆ. ಅದಕ್ಕೆ ನಾನು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ವಿಶೇಷತೆ ಏನಂದ್ರೆ ಅವತ್ತು ಪೊಲೀಸರು ಸಾದಾ ಬಟ್ಟೆಯಲ್ಲಿದ್ರು, ಅವರು ಯೂನಿಫಾರ್ಮ್ ನಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ನಾನು ಮಕ್ಕಳನ್ನ ಬಿಟ್ಟು ವಾಪಸ್ ಮನೆಗೆ ಬಂದಾಗ ನನ್ನ ಗಂಡ ಕಿಡ್ನಾಪ್ ಆಗಿದ್ರು ಅಂತ ಹೇಳ್ತಾಳೆ.
ಈಗ ಸಮುದ್ರ ಅಲ್ಲಿಂದ ಜಸ್ಪ್ರೀತ್ ಅನ್ನೋ ವ್ಯಕ್ತಿ ಹತ್ರ ಹೋಗ್ತಾನೆ. ಈತ ಜಸ್ವಂತ್ ಮನೆ ಪಕ್ಕದಲ್ಲಿದ್ದ ಅದೇ ವ್ಯಕ್ತಿ ಆಗಿರ್ತಾನೆ. ಈತ ಅವತ್ತು ಜಸ್ವಂತ್ ನ ಆ ವ್ಯಕ್ತಿಗಳು ಕಿಡ್ನಾಪ್ ಮಾಡಿದಾಗ ಅವರನ್ನ ನೋಡಿರ್ತಾನೆ. ಇಲ್ಲಿ ಈತ ಕೂಡ ಸಮುದ್ರಗೆ ಅವತ್ತು ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳ್ತಾನೆ ಮತ್ತು ಆತ ಅವತ್ತು ಗಾಡಿ ನಂಬರ್ ಕೂಡ ನೋಡಿರ್ತಾನೆ. ಆತ ಅದನ್ನ ಸಮುದ್ರಗೆ ಹೇಳ್ತಾನೆ. ಈಗ ಸಮುದ್ರ ಅಲ್ಲಿಂದ ಮನೆ ಮುಂದೆ ಇದ್ದ ಆ ಮಹಿಳೆನ ಹೋಗಿ ಕೇಳ್ತಾನೆ. ಆಕೆ ಕೂಡ ಅವತ್ತು ಏನ್ ನಡೀತು ಅಂತ ಎಲ್ಲ ಹೇಳ್ತಾಳೆ. ಇದರಿಂದ ಸಮುದ್ರಗೆ ಪೊಲೀಸರೇ ಆತನನ್ನ ಎತ್ಕೊಂಡು ಹೋಗಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೆ ಪೊಲೀಸರು ಆ ಕೇಸ್ನ ಮುಚ್ಚಾಕೋಕೆ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಅವರು ಎಲ್ಲ ಎವಿಡೆನ್ಸ್ ನ ಕ್ಲಿಯರ್ ಮಾಡಿರ್ತಾರೆ. ಏಕೆಂದ್ರೆ ಈ ವಿಷಯ ಹೊರಗೆ ಬಂದ್ರೆ ಅವರಿಗೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರುತ್ತೆ. ಇನ್ನು ಜಸ್ವಂತ್ ಕಿಡ್ನಾಪ್ ಆಗೋ ಮುಂಚೆ ಪೇಪರ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ನನಗೇನಾದ್ರೂ ಆದ್ರೆ ಅದಕ್ಕೆ ಸುಗ್ಗಾನೇ ಕಾರಣ ಅಂತ ಹೇಳಿರ್ತಾನೆ. ಅದಕ್ಕೆ ಸಮುದ್ರ ಹೋಗಿ ಈಗ ಸುಗ್ಗಾನ ಮೀಟ್ ಆಗ್ತಾನೆ ಮತ್ತು ಜಸ್ವಂತ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಸುಗ್ಗ ಸಮುದ್ರಗೆ, ನಾನು ನಾಳೆ ದಿನ ಮಿಸ್ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ ಅಂತ ಕೇಳ್ತಾನೆ. ನೀವು ಹೀಗೆ ಸುಮ್ಮನೆ ಮಾತಾಡೋದಲ್ಲ, ಹೋಗಿ ಸಾಕ್ಷ್ಯ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸಮುದ್ರಗೆ ಆ ಜೀಪ್ ಯಾರ್ದು ಅಂತ ಗೊತ್ತಾಗುತ್ತೆ. ಅವನು ಈಗ ಆ ಜೀಪ್ ಓನರ್ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ನಿನ್ನ ಕಾರ್ನ ಯಾರಿಗೆ ಕೊಟ್ಟಿದ್ದೆ ಅಂತ ಕೇಳ್ತಾನೆ. ಆಗ ಆತ ಎಲ್ಲ ನಿಜ ಹೇಳ್ತಾನೆ. 2 ತಿಂಗಳ ಹಿಂದೆ ಪೊಲೀಸರು ನನ್ನ ಕಾರ್ನ ತಗೊಂಡು ಹೋಗಿದ್ರು. ಅವತ್ತು ಅವರು ನನಗೆ ದುಡ್ಡು ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಆದ್ರೆ ಈಗ ಸದ್ಯ ಜೀಪ್ ಒಬ್ಬ ಪೊಲೀಸ್ ಆಫೀಸರ್ ಮದುವೆಗೆ ಹೋಗಿರುತ್ತೆ. ಈ ವಿಷಯ ಗೊತ್ತಾದಾಗ ಸಮುದ್ರ ಈಗ ಆ ಮದುವೆಗೆ ಬರ್ತಾನೆ. ಇಲ್ಲಿ ಬಂದು ಆ ಇನ್ಸ್ಪೆಕ್ಟರ್ಗೆ ಆ ಕಾರ್ ಬಗ್ಗೆ ಕೇಳ್ತಾನೆ. ಆದ್ರೆ ಆತನಿಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಆತನಿಗೆ ಏನು ಹೇಳಲ್ಲ. ಏಕೆಂದ್ರೆ ಇಲ್ಲಿ ಎಲ್ಲಾ ಪೊಲೀಸರು ಒಂದೇ ಆಗಿರ್ತಾರೆ. ಅವರು ಎಲ್ಲಾ ವಿಷಯಗಳನ್ನ ಮುಚ್ಚಿಡ್ತಿರ್ತಾರೆ. ಈಗ ಸಮುದ್ರಗೆ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ಇವರು ಜಸ್ವಂತ್ ನ ಸುಗ್ಗ ಕರ್ಕೊಂಡು ಹೋಗ್ತಿರೋದನ್ನ ನೋಡಿರ್ತಾರೆ. ಆದ್ರೆ ಕೋರ್ಟ್ ಹಿಯರಿಂಗ್ ಬಂದಾಗ ಆ ಇಬ್ಬರು ವ್ಯಕ್ತಿಗಳು ಮಾಯ ಆಗಿರ್ತಾರೆ. ಬಹುಶಃ ಪೊಲೀಸರು ಅವರನ್ನ ಕೂಡ ಕೊಂದಿರಬಹುದಾಗಿರುತ್ತೆ. ಹೀಗಿದ್ದಾಗ ಸಮುದ್ರಗೆ ಸುಗ್ಗ ಲಾಯಲ್ ಇನ್ಸ್ಪೆಕ್ಟರ್ ಕುಲ್ದೀಪ್ ಬಗ್ಗೆ ಗೊತ್ತಾಗುತ್ತೆ. ಈತ ಹೋಗಿ ಕುಲ್ದೀಪ್ ನ ಎನ್ಕ್ವೈರಿ ಮಾಡ್ತಾನೆ. ಆಗ ಆತ ಎಲ್ಲ ನಿಜನ ಹೇಳ್ತಾನೆ. ಅವತ್ತು ಆಕ್ಚುಲಿ ಸುಗ್ಗಾನೇ ಜಸ್ವಂತ್ ನ ಕಿಡ್ನಾಪ್ ಮಾಡಿದ್ದ. ಆತ ಅವನನ್ನ ಒಂದು ಸ್ಪೆಷಲ್ ಸೆಲ್ ಅಲ್ಲಿ ಇಟ್ಟಿದ್ದ. ಅಲ್ಲಿ ಆತನಿಗೆ ತುಂಬಾ ಟಾರ್ಚರ್ ಕೊಡಲಾಗಿತ್ತು ಅಂತ ಹೇಳ್ತಾನೆ. ಈಗ ಸಮುದ್ರ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳುವಂತೆ ಕುಲ್ದೀಪ್ ನ ಕನ್ವಿನ್ಸ್ ಮಾಡ್ತಾನೆ. ಈಗ ಕೋರ್ಟ್ ಡೇ ಬಂದಾಗ ಜಸ್ವಂತ್ ಸಿಂಗ್ ಲಾಯರ್ ಕೋರ್ಟ್ ಅಲ್ಲಿ ಮಾತಾಡ್ತಾನೆ. ಪಂಜಾಬ್ ಪೊಲೀಸ್ಗೆ ಆತಂಕವಾದಿಗಳನ್ನ ಕೊಳ್ಳೋ ಪರ್ಮಿಷನ್ ಸಿಕ್ಕಾಗ ಅವರು ಸಾಮಾನ್ಯ ಜನರನ್ನ ಕೂಡ ಆತಂಕವಾದಿ ಅಂತ ಹೇಳಿ ಸಾಯಿಸ್ತಿದ್ರು. ಏಕೆಂದ್ರೆ ಅವರಿಗೆ ಈ ರೀತಿ ಮಾಡಿದ್ರೆ ತುಂಬಾ ಜಲ್ದಿ ಪ್ರಮೋಷನ್ ಸಿಕ್ತಿತ್ತು. ಇನ್ನು ಸುಗ್ಗಗೆ ಕೂಡ ಅದೇ ರೀತಿಯಾಗಿ ಪ್ರಮೋಷನ್ ಸಿಕ್ಕಿದೆ. ಇನ್ನು ಸಾಮಾನ್ಯ ಜನರು ತಮ್ಮ ಕಡೆಯವರು ಮಿಸ್ ಆಗಿದ್ದಾರೆ ಅಂತ ಪೊಲೀಸರ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರು ಅವರಿಂದ ತುಂಬಾ ದುಡ್ಡನ್ನ ಕೇಳ್ತಿದ್ರು. ಆಗ ಜನವರಿಗೆ ತಮ್ಮರನ್ನ ಹುಡುಕಿ ಕೊಡೋಕೆ ದುಡ್ಡು ಸಹ ಕೊಡ್ತಿದ್ರು. ಇನ್ನು ಪೊಲೀಸರು ಅವರಿಂದ ದುಡ್ಡು ತಗೊಂಡು ನೀವು ಇದನ್ನ ಹೊರಗೆ ಹೇಳಿದ್ರೆ ನಿಮ್ಮ ಜೊತೆ ಸರಿಯಾಗಲ್ಲ ಅಂತ ಅವರನ್ನ ಹೆದರ್ಸ್ತಿದ್ರು ಅಂತ ಹೇಳ್ತಾನೆ. ಈಗ ಸ್ಟೇಟ್ಮೆಂಟ್ ಕೊಡೋಕೆ ಕುಲ್ದೀಪ್ ನ ಕರೆಯಲಾಗುತ್ತೆ. ಆದ್ರೆ ಕುಲ್ದೀಪ್ ತುಂಬಾ ಭಯಪಟ್ಟಿರ್ತಾನೆ. ಅವನು ತನ್ನ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡ್ತಾನೆ. ಇದನ್ನ ಕೇಳಿ ಸಮುದ್ರಕ್ಕೆ ತುಂಬಾ ಕೋಪ ಬರುತ್ತೆ. ಆದ್ರೆ ಜಡ್ಜ್ ಅವನಿಗೆ ಮುಂದಿನ ಡೇಟ್ ನ ಕೊಡ್ತಾರೆ. ಇದರಿಂದ ಈಗ ಸುಗ್ಗ ಕೂಡ ತುಂಬಾ ಟೆನ್ಷನ್ ತಗೋತಿರ್ತಾನೆ. ಯಾಕಂದ್ರೆ ಅವರು ಕುಲ್ದೀಪ್ ಹತ್ರ ಬಂದಿರ್ತಾರೆ. ಇನ್ನೊಂದು ಕಡೆ ಹೊಸ ಸಿಎಂ ಡಿಜಿಪಿನ ರಿಟೈರ್ ಮಾಡ್ತಾನೆ ಮತ್ತು ಆತನ ಜಾಗದಲ್ಲಿ ಹೊಸ ಡಿಜಿಪಿನ ಅಪಾಯಿಂಟ್ ಮಾಡ್ತಾನೆ. ಈಗ ಹೊಸದಾಗಿ ಬಂದ ಡಿಜಿಪಿ ಸುಗ್ಗ ವಿರುದ್ಧ ಸಾಕ್ಷ್ಯಗಳನ್ನು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಸುಗ್ಗ ತುಂಬಾ ಭಯಪಡ್ತಾನೆ. ಅವನು ಹಳೆ ಡಿಜಿಪಿ ಹತ್ರ ಹೋಗಿ ನನ್ನನ್ನ ಕಾಪಾಡಿ ಅಂತ ಹೇಳ್ತಾನೆ. ಆದ್ರೆ ಹಳೆ ಡಿಜಿಪಿ ಇದಕ್ಕೆ ನನಗೆ ಸಂಬಂಧ ಇಲ್ಲ, ನೀನು ಇಲ್ಲಿ ಬರಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುಗ್ಗ ಡಿಜಿಪಿಗೆ ಭಯಪಡಿಸ್ತಾನೆ. ನಾನು ಸಿಕ್ಕಾಕೊಂಡ್ರೆ ಎಲ್ಲರ ಹೆಸರು ಹೊರಗೆ ಬರುತ್ತೆ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಸುಗ್ಗ ಬಾಡಿ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಸಿಗುತ್ತೆ. ಅಂದ್ರೆ ಈಗ ಸುಗ್ಗ ಕೂಡ ಸತ್ತೋಗಿರ್ತಾನೆ. ತಮ್ಮ ಹೆಸರು ಹೊರಗೆ ಬರುತ್ತೆ ಅಂತ ದೊಡ್ಡವರು ಅವನನ್ನ ಸಾಯಿಸಿರ್ತಾರೆ ಅಥವಾ ತಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇನ್ನೊಂದು ಕಡೆ ಈ ವಿಷಯ ಗೊತ್ತಾದಾಗ ಕುಲ್ದೀಪ್ ತುಂಬಾ ಭಯಪಡ್ತಾನೆ. ಇನ್ನು ಅವನಿಗೆ ತಾನು ಮಾಡಿದ ತಪ್ಪಿಗೆ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಅವನು ಈಗ ಸೀದಾ ಸಮುದ್ರ ಹತ್ರ ಹೋಗ್ತಾನೆ ಮತ್ತು ನಾನು ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಕುಲ್ದೀಪ್ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಸುಗ್ಗಾನೇ ಜಸ್ವಂತ್ ನ ಕಿಡ್ನಾಪ್ ಮಾಡಿದ್ದು. ಆತ ಅವರನ್ನ ಕಿಡ್ನಾಪ್ ಮಾಡಿ ಒಂದು ಸೆಲ್ ಅಲ್ಲಿ ಇಟ್ಟಿದ್ದ. ಅಲ್ಲಿ ಆತನಿಗೆ ತುಂಬಾ ಟಾರ್ಚರ್ ಕೊಡ್ತಿದ್ದ. ನೀನು ಈ ಕೇಸನ್ನ ಹಿಂದೆ ತಗೋ ಮತ್ತು ನಿನ್ನ ಫ್ಯಾಮಿಲಿನ ತಗೊಂಡು ಕೆನಡಾಗೆ ಹೋಗಿ ಸೆಟ್ಲ್ ಆಗು, ಇಲ್ಲಾಂದ್ರೆ ನಾವು ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಿದ್ದ. ಆದ್ರೆ ಜಸ್ವಂತ್ ಅದಕ್ಕೆ ಒಪ್ತಿರಲ್ಲ. ಅವನು ನಾನು ಈ ಕೇಸನ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಿರ್ತಾನೆ. ಹಾಗಾಗಿ ಸುಗ್ಗ ಅವನನ್ನ ತುಂಬಾ ಟಾರ್ಚರ್ ಮಾಡ್ತಿರ್ತಾನೆ. ಇನ್ನು ಅದೇ ಸೆಲ್ ಅಲ್ಲಿ ಕುಲ್ದೀಪ್ ಡ್ಯೂಟಿ ಮಾಡ್ತಿರ್ತಾನೆ. ಒಂದು ದಿನ ಕುಲ್ದೀಪ್ಗೆ ಸಾಕಾಗುತ್ತೆ. ಅವನು ಜಸ್ವಂತ್ಗೆ ಹೋಗಿ ನೀವು ಕೇಸನ್ನ ವಾಪಸ್ ತಗೊಂಡ್ಬಿಡಿ ಅಂತ ಹೇಳ್ತಾನೆ. ಏಕೆಂದ್ರೆ ನಿಮ್ಮ ಒಬ್ಬರ ಹೋರಾಟದಿಂದ ಏನು ಚೇಂಜ್ ಆಗಲ್ಲ ಅಂತ ಹೇಳ್ತಾನೆ. ಆಗ ಜಸ್ವಂತ್ ಅವನಿಗೆ ಬೆಳಕು ಬರೋಕೆ ಒಂದೇ ದೀಪ ಸಾಕು. ಅಂಧಕಾರ ಎಷ್ಟೇ ಗಾಢವಾಗಿದ್ದರೂ ಒಂದು ದೀಪವನ್ನ ನಾವು ಹಚ್ಚಿದ್ರೆ ಸಾಕು, ಅಲ್ಲಿ ಬೆಳಕಾಗುತ್ತೆ. ಈಗ ಜನರು ಬೆಳಕನ್ನ ನೋಡಿದ್ದಾರೆ, ಏಕೆಂದ್ರೆ ನಾನು ಒಂದು ದೀಪನ ಹಚ್ಚಿದ್ದೀನಿ. ಈಗ ಅವರು ಇದರಿಂದ ತುಂಬಾ ದೀಪಗಳನ್ನ ಹಚ್ತಾರೆ. ಕತ್ತಲೆ ಹೋಗಿ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ತಾನೆ. ಇದರಿಂದ ಕುಲ್ದೀಪ್ಗೆ ಜಸ್ವಂತ್ ಬಗ್ಗೆ ತುಂಬಾ ಚಿಂತೆ ಆಗ್ತಿರುತ್ತೆ. ಆದ್ರೆ ಒಂದು ದಿನ ಸುಗ್ಗ ಜಸ್ವಂತ್ ನ ಸಾಯಿಸ್ಬಿಡ್ತಾನೆ ಮತ್ತು ಅವನ ಬಾಡಿನ ನದಿಯಲ್ಲಿ ಬಿಸಾಕ್ತಾನೆ. ಇನ್ನು ಕೋರ್ಟಲ್ಲಿ ಕೂತಿದ್ದ ಪರಂಜಿತ್ಗೆ ಇದನ್ನ ಕೇಳಿ ತುಂಬಾ ಬೇಜಾರಾಗುತ್ತೆ. ಆಕೆ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಇನ್ನೊಂದು ಕಡೆ ಜಸ್ಪ್ರೀತ್ ತಾನು ಸಾಯುವಾಗಲೂ ಜನರ ಬಗ್ಗೆ ಯೋಚನೆ ಮಾಡಿರ್ತಾನೆ. ಅವನು ಯಾವಾಗಲೂ ಸತ್ಯ ಹೊರಗೆ ಬಂದೇ ಬರಬೇಕು ಅಂತ ಹೇಳ್ತಿರ್ತಾನೆ. ಈಗ ಕೋರ್ಟ್ ಅಲ್ಲಿ ಎಲ್ಲಾ ಕ್ಲಿಯರ್ ಆಗುತ್ತೆ. ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಸುಗ್ಗ ಸತ್ತೋಗಿರ್ತಾನೆ. ಆದ್ರೆ ಅವನ ಜೊತೆ ಇನ್ವಾಲ್ವ್ ಆದ ಎಲ್ಲಾ ಪೊಲೀಸರಿಗೆ ಜೀವಾವಧಿ ಶಿಕ್ಷಣ ವಿಧಿಸಲಾಗುತ್ತೆ. ಆದ್ರೆ ಹಳೆ ಡಿಜಿಪಿ ಇದರಿಂದ ಮಿಸ್ ಆಗ್ತಾನೆ, ಯಾಕಂದ್ರೆ ಯಾವ ಕೇಸಲ್ಲಿ ಅವನ ಹೆಸರು ಬಂದಿರಲ್ಲ. ಇನ್ನೊಂದು ಕಡೆ ಪರಂಜಿತ್ ಈಗ ಹ್ಯೂಮನ್ ರೈಟ್ಸ್ ನ ಜಾಯಿನ್ ಮಾಡ್ತಾಳೆ. ಯಾಕಂದ್ರೆ ಆಕೆ ಕೂಡ ತನ್ನ ಗಂಡನಂತೆ ಕೆಲಸ ಮಾಡ್ಬೇಕಂತ ಡಿಸೈಡ್ ಮಾಡ್ತಾಳೆ. ಈಗ ಸಮುದ್ರ ಕೂಡ ತನ್ನ ಕೆಲಸನ ಹಾನೆಸ್ಟ್ ಆಗಿ ಮಾಡಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.